ಪಾರ್ಕ್ ಮಾಡಿದ್ರೆ ಅದಂತನೇನು ನೀವು ರಪ್ಪನ್ ರೋಡಾ ಸರ್? ಅದು ಟಿಕೆಟ್ ಮಾಡ್ತು ಬರ್ತಿದ್ದೀನಿ, ಸ್ವಲ್ಪ ಬೇಗ ಬರ್ತೀರಾ? 80 ಗಂಟೆ ಟೈಮ್ ಇದೆ ಟ್ರೈನ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಇವತ್ತು ಸಂಡೇ ಬಂದುಬಿಟ್ಟು ಊಬರ್ ಓಪನ್ ಮಾಡ್ಕೊಂಡಿದ್ದೀನಿ. ಊಬರಲ್ಲಿ ಮೊದಲನೇ ಆರ್ಡ್ರ್ ಬಿದ್ದಿರೋದು. ದೇವಿನಗರ್ಗೆ ಪಿಕಪ್ ಐತೆ, ಗುರುಗುಂಡೆಪಾಳ್ಯಗೆ ಡ್ರಾಪ್ ಐತೆ ಗೈಸು. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನು ಕತೆ ಅಂತ. ನಾಳೆಯಿಂದ ಸ್ವಿಗ್ಗಿ ಮಾಡೋಣ. ಬೈಕ್ ಟ್ಯಾಕ್ಸಿನ ಮಾಡ್ತೀನಿ, ಅಪ್ರೂಪಕ್ಕೆ ಮಾಡ್ತೀನಿ. ಇನ್ನು ಮುಂದೆ ನಾಳೆಯಿಂದ ಮಂಡೇ ಅಲ್ವಾ, ಸೋಮವಾರದಿಂದ ಸ್ವಿಗ್ಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೆಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನೇನಾಗುತ್ತೆ ಅಂತ. ಇವತ್ತು ಬೈಕ್ ಟ್ಯಾಕ್ಸಿದು ಪಾರ್ಸಲು, ಬೈಕ್ ಟ್ಯಾಕ್ಸಿ, ಓಲಾ, ಊಬರ್, ರ್ಯಾಪಿಡೋ, ಪೋರ್ಟರ್ 4 ಅಪ್ಲಿಕೇಶನಲ್ಲಿ ಮೊದಲನೇ ಆರ್ಡ್ರ್ ಬಿದ್ದಿರೋದು. ಆಲ್ಮೋಸ್ಟ್ 5 ನಿಮಿಷ ಮೇಲೇನಾಯಿತು ಆರ್ಡ್ರ್ ಬಂದು. ಚಳಿ ಐತಲ್ಲ, ಶೂಗೆ ಹಾಕ್ಕೊಂಡು ಬರೋಕ್ಕೆ 5-10 ನಿಮಿಷ ಆಯಿತು. ಕಸ್ಟಮರ್ ಏನಂತಾರೆ ಯಾರಿಗೆ ಗೊತ್ತು, ಏನಾದ್ರು ಅಂದ್ಕೊಳ್ಳಿ ಬಿಡಿ. ಬನ್ನಿ, ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಲೇಟ್ ಅಂದರೆ ಕಸ್ಟಮರ್ ಏನೋ ಬರ್ತಾವ್ರಂತೆ ಗೈಸ್, 2 ನಿಮಿಷ ಅಂತೆ. DX ಮ್ಯಾಕ್ಸ್ ಅಪಾರ್ಟ್ಮೆಂಟು ಡೆಲಿವರಿ ಕೊಡಬೇಕಾದ್ರೆ ಬರ್ತಿದ್ದೆ, ಇವತ್ತು ಬಂದಿದ್ದೀನಿ. ಅಕ್ಷತನ ಹುಡುಗಿ ಹೆಸರೈತೆ, ಅಕ್ಷತ್ ಅಂತ. ಪರವಾಗಿಲ್ಲ, ಬನ್ನಿ ವೇಟ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು ಹೋಗೋಣ. ಕಸ್ಟಮರ್ ಬಂದಮೇಲೆ ಸಿಗ್ತೀನಿ ಗೈಸ್. ಗಾಡಿ ಕಿಲೋಮೀಟ್ರ್ ಹೇಳಿದ್ನೆಲ್ಲ ಗೊತ್ತಿಲ್ಲ, ಫೋಟೋ ಹೊಡ್ಕೊಂಡಿದ್ದೆ ಮನೆ ಹತ್ರನೇ. 36,634 ಕಿಲೋಮೀಟ್ರ್ ಆಗಿದೆ. ಅದು ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ನೆನಪೇ ಇಲ್ಲ ನನಗೆ. ಇಲ್ಲಿ ಗುರುಗುಂಡೆಪಾಳ್ಯ ಸಿಗ್ನಲಲ್ಲಿ ಡ್ರಾಪ್ ಇರೋದು. ಗುರು ಎಲ್ಲಿ ಹೋಗ್ತೀಯಾ? ಆರಾಮಾಗಿ ಬಾ, ಏನು ಅಷ್ಟೊಂದು ಸಿಗ್ನಲ್ ಬಿಟ್ಟೈತೆ, ಆರಾಮಾಗಿ ಮೂವ್ ಆಗ್ತೀಯಾ? ಏನು ಎಷ್ಟೊತ್ತು ಅರ್ಜೆಂಟ್ ಮಾಡ್ತಾ ನೋಡಿ ಮಗ. ಹೌದು, ಇಲ್ಲೇ ಬಿಡಲಾ ಸರ್? ಹಾಂ, ಯಾವುದು ಹಾಗೇನಾ? ಹಾಂ, ಬನ್ನಿ ಗೈಸ್. ಡ್ರಾಪಲ್ಲಿ ಸಿಗ್ನಲಲ್ಲಿ ಚೂರು ಮುಂದೆ ಬಿಡಂತ ಹೇಳ್ತವ್ರೆ. 100 ಮೀಟಿದ್ರೆ ಪರವಾಗಿಲ್ಲ, ಬಿಡೋಣ. ಎಲ್ಲಪ್ಪ ಇದು ಇಲ್ಲೇನಾ ಸರ್ ಬಸ್ ಸ್ಟಾಪಾ? ಬನ್ನಿ ಗೈಸ್, ಎಷ್ಟು ರೂಪಾಯಿ ಆಗಿತ್ತು ನೋಡೋಣ. ಕಲೆಕ್ಟ್ ಪೇಮೆಂಟು. ಹಾಂ, ಏನು ನೋ ದಿಸ್ ಟ್ರಿಪ್ಪಾ? ಕಲೆಕ್ಟ್ ಪೇಮೆಂಟು ಏನಾಯ್ತು ಗೈಸ್? ಇದು ಡೋಂಟ್ ಕ್ಯಾಶ್. ಆನ್ಲೈನ್ ಮಾಡಿದ್ರಾ? ಓಕೆ ಬನ್ನಿ ಗೈಸ್, ಆನ್ಲೈನ್ ಮಾಡಿಬಿಟ್ಟಿದ್ದಾರಂತೆ. ಓಕೆ, ನನಗೆ ಯಾಕೆ ಈ ಥರ ಆಗ್ತೈತೆ ಅಂತ ಇದ್ದೀನಿ. ನೋಡಿದ್ರೆ ಆನ್ಲೈನ್ ಮಾಡಿಬಿಟ್ಟವ್ರೆ. ಇವಾಗ ಅವ್ರು ಮೆಟ್ರೋ ಹಿಡ್ಕೊಂಡು ಹೋಗ್ತವ್ರೆ, ನಾವು ನಮ್ಮ ಗಾಡಿ ಸ್ಪ್ಲೆಂಡರ್ ಗಾಡಿ ಹಿಡ್ಕೊಂಡು ಹೋಗಿಬಿಡೋಣ. ರ್ಯಾಪಿಡೋ ಓಪನ್ ಆಗೋ. ಕರೆಕ್ಟ್ 7 ಗಂಟೆ ಆಯ್ತಲ್ಲ ಗೈಸು. ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಆದರೆ ಅಪ್ಲೋಡಿಂಗ್ ಇಟ್ಟಿದ್ದೀನಿ, ಇನ್ನೂ ಆಗ್ತಾನೆ ಇಲ್ಲ. ನೋಡೋಣ ಎಷ್ಟು ಗಂಟೆಗೆ ಅಪ್ಲೋಡ್ ಆಗುತ್ತೆ ಅಂತ. ಸ್ವಿಗ್ಗಿ ಮಾಡ್ಬೇಕಾದ್ರೆ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಆಗಿರುತ್ತೆ, ಯಾವಾಗಾದ್ರೆ ಒಂದು ಸರಿ. ನೋಡೋಣ ಬರೀ, ಇವಾಗೆಲ್ಲ ಓಪನ್ ಮಾಡಿದ್ದೀನಿ, ಎಲ್ಲಿ ಬೀಳುತ್ತೆ ಅಂತ ನೋಡೋಣ. ಇದು ಊಬರಲ್ಲಿ ಒಂದು ಬಿದ್ದಿತ್ತು, ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಡ್ರಾಪ್ ಮಾಡೋಣ ಇಲ್ಲೇ ಮಾಲ್ ಅಪೋಸಿಟು. ಎಷ್ಟು ರೂಪಾಯಿ ಕೊಟ್ಟಿದ್ದ ನೋಡೋಣ ರೀ. ಪೂರ್ತಿ ಬಸ್ ಸ್ಟಾಪ್ ಆ ಸೈಡ್ ಹಾಕಿಬಿಡೋಣ. ಎಷ್ಟು ರೂಪಾಯಿ ಕೊಟ್ಟಿದ್ದ? 111 ರೂಪೀಸ್ ಏನು ತೋರಿಸಿದ್ದ. ಕಲೆಕ್ಟ್ ಅಮೌಂಟು 106. ತೊಳಿ ಸರ್, 106. ಡ್ರಾಪ್ ಆಯಿತು. ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಅವ್ರು ರ್ಯಾಪಿಡೋ ಅದು ಇದು ಓಪನ್ ಮಾಡ್ಕೊಂಡು ಬಿಡೋಣ. ಆಗಿದೆಯಾ? ಓಕೆ ಸರ್, ಥ್ಯಾಂಕ್ ಯು. 2 ರೈಡ್ ಕಂಪ್ಲೀಟ್ ಆಯಿತು ಗೈಸು. ನೋಡೋಣ ಇವಾಗ ಮತ್ತೆ ಎಲ್ಲಿ ಕೊಡ್ತಾನಂತ. ಆಲ್ಮೋಸ್ಟು ರ್ಯಾಪಿಡೋನ ಓಪನ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ಮಾಲ್ ಹತ್ರ ಇಲ್ಲೇ ಇರೋದು. ಬನ್ನಿ, ಓಲಾನೇ ಓಪನ್ ಮಾಡಿಲ್ಲವಲ್ಲ ಗೈಸನ್ನು. ಯಾವುದೋ 5 ಕಿಲೋಮೀಟ್ರ್ ಪಿಕಪ್ಪಾ? ಹೋಗಲು ಗುರು, 1 ಕಿಲೋಮೀಟ್ರ್ ಇದ್ರೇ ಪಿಕಪ್ ಜಾಸ್ತಿ. ಅದರಲ್ಲಿ ಬರೀ 5-6. ಊಬರಲ್ಲಿ ಇದೊಂದೇ ನೋಡಿ ಗೈಸ್, ತಲೆನಾದ್ರೆ ಅಮೌಂಟ್ ಕೊಡ್ತಾನೆ, ಆದರೆ ಪಿಕಪ್ಗೆ 1 ರೂಪಾಯಿ ಕೊಡೋಲ್ಲ ಗೈಸ್. ಬರೀ ಡ್ರಾಪಿಗೆ ಮಾತ್ರ ಕೊಡೋದು ಅವನು. ಪಿಕಪ್ಗೆ 5 ಅಲ್ಲ 10 ಕಿಲೋಮೀಟ್ರ್ ಇದ್ರೂ 1 ರೂಪಾಯಿನೂ ಕೊಡೋಲ್ಲ ಊಬರಲ್ಲಿ. ಊಬರ್ ಎಲ್ಲ ಆ್ಯಪ್ಗಳು ಅದೇ ತಲೆನೋವು, ಯಾವುದ್ರಲ್ಲೂ ಕೊಡೋಲ್ಲ. ಆದರೆ ಪಿಕಪ್ ಜಾಸ್ತಿ. 1 ಕಿಲೋಮೀಟ್ರ್ ಇದ್ರೂ ಹೋಗ್ಬೋದು, 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದ್ರೂ ಹೋಗ್ಬೋದು ಊಬರಲ್ಲಿ, ಎಲ್ಲ ಆ್ಯಪಲ್ಲಿ. ಆದರೆ ಈ ನನ್ನ ಮಕ್ಕಳು ಹೋದು 5 ಕಿಲೋಮೀಟ್ರ್ ಪಿಕಪ್ಪು, 6 ಹೋಗೋಷ್ಟರಲ್ಲೇ ಕ್ಯಾನ್ಸಲು, ಮತ್ತು ಅರ್ಧ ದಾರಿಯಲ್ಲೇ ಸ್ಟಾಪ್ ನಮ್ಮದು. ಪೆಟ್ರೋಲು ಎಲ್ಲ ವೇಸ್ಟು. ಬನ್ನಿ ಗೈಸು, ಮತ್ತೆ ಎಲ್ಲಿ ಕೊಡ್ತಾನೆ ನೋಡೋಣ. ಇಲ್ಲೆಲ್ಲ ರೈಡರ್ಸ್ ಎಲ್ಲ ಹೋಗ್ತಾವ್ರೆ ಟ್ರಿಪ್ಪಲ್ಲ ಏನೋ ಒಂದು ಮಾಡೋಕ್ಕೆ, ಲಾಂಗ್ ಡ್ರೈವ್ ಥರ. ನಾವು ನಡೆದ್ರೆ ಬೆಳಗ್ಗೆ ಎದ್ದರೆ ಸಂಜೆವರೆಗೂ ನಾವು ಸಿಟಿ ಸುತ್ತೋದೇ ಕೆಲಸ. ಇದೇ ಬೆಸ್ಟ್ ಗೈಸ್ ಲೈಫು. ದುಡಿತಾ ಇರಬೇಕು, ಹಂಗೆ ರೈಡ್ ಮಾಡ್ತಾ ಇರಬೇಕು. ಏನಂತೀರಾ? ಏನಿದೆ ಗೊತ್ತಿಲ್ಲ ಗೈಸ್. ಪಾರ್ಸಲು
ನಿಮ್ಮದೇನಾ? ಅಂಕಲ್ ಟಿಕೆಟ್ ಅಲ್ಲಿ ಒಂದು ಅಂಕಲ್ ತಗೋತಾರೆ, ಹಾಂ, ಒಂದು ಅಂಕಲ್ ಅಲ್ಲಿ ತಗೋತಾರೆ. ಇದನ್ನು ಕೊಡ್ಬೇಕಾ ಪಾರ್ಸಲಾ? ಇದು ಕೊಡಬೇಕಲ್ಲಿ? ಹೌದು, ಜಾರ ಹಾಲ ಉದ್ಯೋಗದಲ್ಲ ಹೆಸರು ಟಿಕೆಟ್. ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಾ? ಲೊಕೇಶನ್ OTP ಹೇಳಿ. 3695. 3695. ಅಮೌಂಟ್ ಯಾರು ಕೊಡ್ತಾರೆ ಸರ್? ಅಲ್ಲೇ ಇದ್ದಾರೆ. ಅಲ್ಲೇ ಇದ್ದೀರಾ? ಕಮ್ಮನಹಳ್ಳಿನ ಇದು? ಇದು ರಿಲೇಟೇಷನಾ? ಹಲೋ ಹಲೋ ಹೇಳಿ ಸರ್. ಕಟ್ ಮಾಡಿದ್ರು. ಡಿಸಂಬಿಟಿ ಅಂತ ರಿಲೇಟೇಷನ್ ಇದು? ನಾಗರ ಡಿಸಂಬಿಟಿ ಕೊಡ್ತು ಮಾತಾಡ್ತೀನಿ. ಹಾಂ ಹೇಳಿ ಸರ್. ಸರ್ ಅದು ಟಿಕೆಟ್ ಮಾಡ್ತು ಬರ್ತಿದ್ದೀನಿ, ಸ್ವಲ್ಪ ಬೇಗ ಬರ್ತೀರಾ? 80 ಗಂಟೆ ಟೈಮ್ ಇದೆ ಟ್ರೈನ್ದು. ಟ್ರೈನ್ 9 ಗಂಟೆ ಇದೆ ಸರ್ ಕರೆಕ್ಟು. ಇಲ್ಲಿಂದ 26 ಕಿಲೋಮೀಟ್ರ್ ಇದೆ. ನನಗೆ ಹಿಂದೆ ಇಲ್ಲೇ 8:30 ಆಯಿತು. 1 ಅವರ್ ಒಳಗಡೆ ಆಗಲ್ವಾ? ಹಾಂ, 1 ಅವರ್ ಒಳಗಡೆ ಬರ್ತೀನಿ. 1 ಅವರ್ ಒಳಗಡೆ. ಟ್ರಾಫಿಕ್ ಇಲ್ಲ, ಇವತ್ತು ಸಂಡೇ ಅಲ್ವಾ? ಹಾಂ ಬರ್ತೀನಿ. ಎಷ್ಟು ಗಂಟೆಗೆ ಕರೆಕ್ಟಾಗಿ ಹೇಳಿ ಟ್ರೈನು? 9:10ಗೆ ಇದೆ. 9:10 ಇಲ್ಲೇ 26 ಕಿಲೋಮೀಟ್ರ್ ಇದೆ. ಸರಿ ಬನ್ನಿ ನೀವು ನೋಡೋಣ. ಅಣ್ಣ ಅಮೌಂಟ್ ಇದ್ರದ್ದು ಅಮೌಂಟ್ ಪೇ ಯಾರು ಮಾಡ್ತಾರೆ? ಅಲ್ಲೇ ಮಾಡ್ತಾರೆ ನಮ್ಮ ಹತ್ರ. ನಾನೇ ಇಲ್ಲೇ ಪೇಮೆಂಟ್ ಮಾಡ್ತೀನಿ ಬನ್ನಿ. ಓಕೆ ಸರ್. ಬನ್ನಿ ಗೈಸು, ಇಲ್ಲಿಂದ ಈ ಟಿಕೆಟ್ ತೊಗೊಂಡು ಹೋಗ್ಬೇಕು. ಈ ಟ್ರೈನ್ ಇದನ್ನಿದೆ ಅಂತೆ 9 ಗಂಟೆಗೆ. ಇಲ್ಲೇ 8:21 ಗಂಟೆ ಆಗಿದೆ. 26 ಕಿಲೋಮೀಟ್ರ್ ಇದೆ ಗೈಸು. ಏನು ಮಾಡೋದು ಈ ಥರನ? ಪರವಾಗಿಲ್ಲ, ಹೋಗೋಣ ಬನ್ನಿ. ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಹೋಗೋಣ. ಸಿಗ್ತೀನಿ ಮತ್ತೆ. ಏನು ಸರ್ ನೀವು ಬಂದುಬಿಟ್ಟು ಇದನ್ನು ಮಾಡಿದ್ರಲ್ಲ, ಟ್ರೈನ್ ಟಿಕೆಟೇ ಬಿಟ್ಟು ಬಂದರೆ ಹೆಂಗೆ? ಹಾಂ, ಪಾರ್ಕಿಂಗ್ ಇಲ್ಲ. ಪಾರ್ಸಲ್ ಹಾಂ ಸರ್. ಏನಂತೆ? ಪಾರ್ಕಿಂಗ್ ಇಲ್ಲ, ಪಾರ್ಸಲ್ ಬಿಡಕ್ಕೆ ಬಂದಿರೋದು, ಕೊಡಕ್ಕೆ ಬಂದಿರೋ ಟಿಕೆಟು. ನಾ ಪಾರ್ಕ್ ಮಾಡ್ತಾ ಇದ್ದೀವ ಇಲ್ಲಿ? ಪಾರ್ಕ್ ಮಾಡಿದ್ರೆ ಅದಂತನೇನು? ನೀವು ರಪ್ಪಂದ್ ರೋಡಾ? ಇರೋ ಒಂದು ನಿಮಿಷ, ನೆಟ್ವರ್ಕ್ ಓಪನ್ ಆಗ್ತಲ್ಲ. ಏನು ಅವನು ಆ ಥರ ಮಾತಾಡೋದು, ಪಾರ್ಕಿಂಗ್ ಅಂತ? ಸುಮ್ಮನೆ ಬಂದರು ಬರ್ತಾನೆ. ಏನು ಅಲ್ಲ, ಅವನೇನು ಪೊಲೀಸಾ? ಎಷ್ಟು 300 ರೂಪಾಯಿ ಆಗಿದೆ ನೋಡಿ. ಏನು ಸರ್ ಈ ಥರ ಲಾಸ್ಟ್ ದೂರ ಇದನ್ನು ಮಾಡಿದ್ರೆ ಹೆಂಗೆ? ಟ್ರೈನ್ ಟಿಕೆಟೇ ಬಿಟ್ಟು ಬಂದ್ರಲ್ಲ ಅಂತ ಅಂದೆ. ಆಗಿದೆಯಾ? ಓಕೆ ಬನ್ನಿ. ಇದು ಪಾರ್ಸಲ್ ಕೊಟ್ಟಿದ್ದೀನಿ ಗೈಸ್. ಇವಾಗ ಟೈಮಿಂಗ್ಸ್ ಆಲ್ಮೋಸ್ಟು 10 ಗಂಟೆ ಆಯಿತು ಕರೆಕ್ಟಾಗಿ. ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಎಲ್ಲ ಸೇರಿಸಿ ಒಂದು 800 ರೂಪಾಯಿ ಚಿಲ್ಲರೆ ಆಗಿಬಿಟ್ಟೈತೆ. ಓಲಾ ಊಬರ್ ಎರಡರಲ್ಲಿ, ರ್ಯಾಪಿಡೋದಲ್ಲಿ ಒಂದು ಹೊಡೆದಿಲ್ಲ ಇದುವರೆಗೂ. ಶಂಕರ್ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ. ಏನೋ ಚೂರು ಆಚೆ ಹೋಗ್ಬೇಕು, ಅದು ಯಾವುದೋ ವೀಡಿಯೋ ಮಾಡಬೇಕಂತೆ, ಅದಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಇಲ್ಲೇ RT ನಗರದಲ್ಲೇ ಐತಲ್ಲ, 136 ರೂಪಾಯಲ್ಲಿ ಕೊಟ್ಟಾಗರು ಗುಟ್ಟಳ್ಳಿ. ಇವಾಗ ಆ ಸೈಡ್ ಯಾರು ಹೋಗ್ತಾರೆ? ಇನ್ನು RT ನಗರಕ್ಕೆ ಇಲ್ಲೇ ಲೋಕಲ್ ಒಂದು ಕೊಟ್ಟರೆ ಹೊಡ್ಕೊಂಡು ಹೋಗೋಣ. ನೋಡೋಣ ಮತ್ತೆ ಮಧ್ಯಾಹ್ನ ಹಾಗೆ ಮನೆಯಾಗ ಹೋಗಿ ರೆಸ್ಟ್ ಮಾಡಿ ಮತ್ತೆ ಸಂಜೆ ಎಷ್ಟು ಹೊಡಿತೀನೋ ಗೊತ್ತಿಲ್ಲ. ನೋಡೋಣ. ಒಟ್ಟಿನಲ್ಲಿ ಸಂಡೇ ಬೇರೆ ಅಲ್ವಾ? ಆರ್ಡರ್ಸ್ ಏನೋ ಓಲಾ ಊಬರ್ದಲ್ಲಿ ಕೊಡ್ತಾವಣೆ ಬ್ಯಾಕ್ ಟು ಬ್ಯಾಕು. ಆದರೆ ಪಿಕಪ್ ಊಬರಲ್ಲಿ ಅಂತ ಗೊತ್ತಲ್ಲ, ತಲೆನೋವು ಸಿಕ್ಕಾಪಟ್ಟೆ. ಅಲ್ಲೇ ಲೋಕಲ್ ಇದ್ರೇ ಎತ್ಕೋತಾ ಇದ್ದೀನಿ, ಲಾಂಗ್ ಇದ್ದರೆ ತೊಗೋತಾ ಇಲ್ಲ. ಪಿಕಪ್ಗೆ ಹತ್ತಿರ ಇದ್ದರೆ ಮಾತ್ರ ಬೇಗ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಇದು ಹಾಗೆ ನಮ್ಮ ಬ್ರದರ್ ಅವ್ರಿಗೆ ಮನೆ ಬೇಕಿತ್ತಂದ ಮನೆ ಹುಡ್ಕಾಡ್ಕೊಂಡು ಹಂಗೆ ಇವಾಗ ಸಂಜೆ ಮಲ್ಕೊಂಡು ಎದ್ಬಿಟ್ಟು ಬಂದವನು. 5:30 ಗಂಟೆ ಡ್ಯೂಟಿ ಲಾಗಿನ್ ಆಗಿದ್ದೀನಿ. ತಿಂಡ್ಲು ಬಸ್ ಸ್ಟಾಪ್ ಹತ್ರ ಒಂದು ಬಿದ್ದಿರೋದು ಪಿಕಪ್ಗೆ. ಎಲ್ಲವರು ಯಾರು ಗೊತ್ತು? ಕಸ್ಟಮರು ಪಲ್ಲವಿ ಗೌಡ ಅಂತೆ. ನೋಡೋಣ ಬನ್ನಿ. ನಮ್ಮ ಫ್ರೆಂಡ್ ಹೆಸರು ಒಬ್ಬರು ಇದ್ದಾರೆ, ಪಲ್ಲವಿ ಗೌಡ ಅಂತ. ಬನ್ನಿ, ಎಲ್ಲದರಪ್ಪ ಕಸ್ಟಮರು. ಇನ್ನೂ ಎಷ್ಟು ದೂರ ಐತೆ? ಓಹ್, ಬಸ್ ಸ್ಟಾಪ್ ಹತ್ರನೇ ಬಿದ್ದುಬಿಟ್ಟೈತೆ. ಪರವಾಗಿಲ್ವೇ, ಕಾಲ್ ಮಾಡಿಬಿಡೋಣ ಹಾಗೆ ಕಸ್ಟಮರ್ಗೆ. ಎಲ್ಲವರು ಯಾರು ಗೊತ್ತಂತ? ಕಸ್ಟಮರ್ ಕಾಲ್ ಕಸ್ಟಮರ್. ನಂದಿನಿ ಲೇಟಿಗೆ ಡ್ರಾಪ್ ಐತೆ ಗೈಸು. ನೋಡೋಣ ಎಲ್ಲವ್ರೆ ಅಂತ ಕಸ್ಟಮರು. ಎಲ್ಲವ್ರೆ ಲೊಕೇಶನ್ ಹತ್ರ ಅಂತ ಬಂದಿದ್ದೀನಿ ಓಲಾದಲ್ಲಿ. ಯಾವ ಸೈಡ್ ಅವರು ಯಾರು ಗೊತ್ತು? ನಿಮ್ದಾ? ಬನ್ನಿಗಿದೆ ಅವ್ರು ಅನ್ಕೋತೀನಿ, ನನಗೇನು ಗೊತ್ತಿಲ್ಲ. ನಿಮ್ದೇನಾ? ನಮ್ಮ ಪಾರ್ಸಲ ಏನು? ಅದೇ ಕೇಳಿದ್ದು. ಪಾರ್ಸಲ್ ಆಗಿದ್ರೆ ಕ್ಯಾನ್ಸಲ್ ಮಾಡ್ಕೊತಿದ್ದೆ. 3147
3147 ಬನ್ನಿಗೈತು. ಇಲ್ಲಿ ನಂದಿನಿ ಲೇಔಟಿಗೆ ಡ್ರಾಪ್ ಐತೆ ಇಲ್ಲಿಂದ. ಬನ್ನಿ, ಬ್ಯಾಗ್ ಚೂರು ಮುಂದೆ ಇಟ್ಕೊಂಡು ಬಾಕ್ಸ್ ಐತೆ ಬೇರೆ. ಕೂತ್ಕೊಳ್ಳಿ ಮೇಡಮ್. ಒಂದು ಹತ್ತಿ ಹಿಂಗೆ ಹೋಗಿ ನಂದಿನಿ ಲೇಔಟು ಇದ್ರ ಹತ್ರ ಹೋಗ್ಬಿಡೋಣ. ಓಡಿಸಲ ಮೇಡಮ್? ಬನ್ನಿ ಗೈಸು, ಇಲ್ಲಿಂದ ಮಹಾಲಕ್ಷ್ಮಿ ಲೇಔಟು ನಂದಿನಿ ಲೇಔಟ್ಗೆ ಹೋಗೋಣ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದೆ ನೋಡೋಣ ರೀ. ಓಲಾ ಓಪನ್ ಆಗೋ ಗೈಸ್. ಎಂಡ್ ಟ್ರಿಪ್ಪು ಮೇಡಮ್. 52 ತೋರಿಸ್ಬಿಟ್ಟವನ. 100 ರೂಪಾಯಿ ಚಿಲ್ಲರೆ ತೋರಿಸಿರೋದು. ಕಮಿಷನ್ ಎಲ್ಲ ಕೊಡ್ತಾನೆ ಅನ್ಸುತ್ತೆ. ಕೊಡಿ ಹೆಲ್ಮೆಟು ತೋಡಿ. ಕ್ಯಾಮ್ರಾ ಕ್ಲೀನ್ ಮಾಡಿ ಸರ್ ಹಿಂದ್ಗಡೆ. ಆಗಿದೆಯಾ ಅದು ಟೆಕ್ನಿಕ್ ಇರಿ. ಇಲ್ಲಿ ನೋಡಿ ಗೈಸು, 52 ರೂಪಾಯಿ ತೋರಿಸ್ತಿದ್ದ. ಇದು ಒಂದು ನಿಮಿಷ, 91 ರೂಪಾಯಿ ತೋರಿಸೋ ನೋಡಿ ಗೈಸ್. ಆಗಿದೆಯಾ? ಓಕೆ, ಥ್ಯಾಂಕ್ ಯು. 111 ರೂಪೀಸು ಅಮೌಂಟ್ ಕೊಟ್ಟವನೆ. ಅದ್ರ ಕಸ್ಟಮರ್ ಏನು ಇಷ್ಟೊಂದು ಆಫರ್ ಕೊಟ್ಬಿಡ್ತಾರೆಪ್ಪ ಕಸ್ಟಮರ್ಗಳಿಗೆ. ನನಗಂದ್ರೂ ಅರ್ಥ ಆಗ್ತಾಯಿಲ್ಲ. ನಿಮ್ಗೇನಾದ್ರು ಅರ್ಥ ಆಗ್ತೈತಾ? ಇಷ್ಟೊಂದು ಕಮಿಷನ್ ಆಗಲಿ ಇದನ್ನಾಗಲಿ ಹೆಂಗೆ ಕೊಡ್ತಾನೆ ಅಂತಲೇ ಗೊತ್ತಾಗ್ತಲ್ಲ. ಇಲ್ಲಿಂದ ಬರೀ 9 ಕಿಲೋಮೀಟ್ರಿಗೆ 52 ರೂಪಾಯಿನಾ? ಶಬಾಷ್ ಬೇಟೆ. ನಾವು ಬುಕ್ ಮಾಡಬೇಕಾದ್ರೆ ನಮ್ಮ ಮನೆಗೆ ಎಷ್ಟೈತೆ ಅಷ್ಟೇ ತೊಗೊಂಡ್ಬಿಡುತ್ತೆ. ಆದರೆ ನಾವು ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ನಮಗೆ ನೋಡಿದ್ರೆ ಈ ಥರ ಆಗುತ್ತೆ. ನಿಮಗೂ ಈ ಥರ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿರಿ ಗೈಸ್. ನೋಡೋಣ ಮತ್ತೆ ಎಲ್ಲಿ ಬೀಳುತ್ತೆ ಅಂತ. ಸಿಗ್ತೀನಿ ಮತ್ತೆ ಆಮೇಲೆ. ನಂಬರು ಏನಾಯ್ತು? ಅಮೌಂಟ್ ಅವರೇ ಕೊಡ್ತಾರಲ್ಲ ಅದು. ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಮೇಡಮ್, ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಹೌದಾ? ಡ್ರಾಪ್ ಲೊಕೇಶನ್ ಕರೆಕ್ಟಾಗಿದೆಯಲ್ಲ? ಒಂದು ನಿಮಿಷ, ಯಾವುದಂತ ನೋಡೋಣ. ಬನಶಂಕರಿ ಅಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು. ಬನ್ನಿಗೈದು, ಇಲ್ಲಿಂದ ಊಟನ ತೊಗೊಂಡು ಹೋಗ್ಬೇಕು. ಪಾರ್ಸಲ್ ಐತೆ, ಇದು ಮುಂದೆ ಇಟ್ಕೊಂಡು ಹೋಗ್ಬಿಡೋಣ. ಬ್ಯಾಗಲ್ಲಿ ಕುತ್ಕೊಳ್ಳುತ್ತೆ ಇಲ್ಲ ಗೊತ್ತಿಲ್ಲ, ನೋಡ್ತೀನಿ. ಕುಣ್ಸಕ್ಕೆ ಟ್ರೈ ಮಾಡೋಣ. ಬ್ಯಾಗಲ್ಲಿ ಕುತ್ಕೊಳ್ಳುತ್ತೇನಂತ. ನನ್ನ ಪ್ರಕಾರ ಕುತ್ಕೊಳ್ಳಲ್ಲ ಅಂತ ಅನ್ಕೋತೀನಿ. ವಾಟರ್ ಬಾಟ್ಲ್ ಒಂದೈತೆ. ಹೋಗಪ್ಪ ದೇವ್ರೆ, ಸಾಕು, ಹೋದರೆ ಸಾಕು. ಹೋಯ್ತಪ್ಪ ಅಂತೂ ಇಂಥ ಬ್ಯಾಗಲ್ಲಿ. ಬ್ಯಾಗಲ್ಲಿ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಹಬ್ಬ, ಯಾವುದಾರು ಒಂದು ಬೈಕ್ ಟ್ಯಾಕ್ಸಿ ಇಟ್ಕೊಂಡು ಬ್ಯಾಗ್ನ ಮುಂದೆ ಇಟ್ಕೊಂಡು ಅದ್ರ ಬನಶಂಕರಿ ಬೀಳಬೇಕಲ್ಲ ಗೈಸ್. ಇವಾಗ ಅದನ್ನು ಮೇನ್ ಇರೋದು. ಏನಂತೀರ? ನೋಡ್ತೀನಿ ರೀ ಯಾವುದಾರು ಎಲ್ಲೈತಪ್ಪ. ಓಪನೇ ಮಾಡ್ಕೊಂಡಿದ್ದೀನಿ. ಓಲಾ ಊಬರು ಅದು ಇದು. 15 ಕಿಲೋಮೀಟ್ರ್ ಇಲ್ಲಿಂದ 28 ನಿಮಿಷ ತೋರಿಸ್ತಾನೆ ಗೈಸ್. ಅದ್ರ ಒಳಗಡೆ ಹೋಗ್ಬಿಟ್ಟು ಕೊಡ್ತೀನಿ. ಇವಾಗ 6-7 ಗಂಟೆ ಆಗೈತೆ. ಆದರೆ ಕಷ್ಟ. ಓ ಶೀಟ್, ಈ ಕಡೆಯಿಂದ ಹೋಗ್ಬೇಕು. ನನ್ನ ಮಗನ ಮುಂದೆ ಹೆಲ್ಮೆಟ್ ಇಟ್ಟರೆ ಇದೊಂದು ಪ್ರಾಬ್ಲಮ್ ನೋಡಿ. ಗಾಡಿ ಟರ್ನ್ ಮಾಡೋಕ್ಕೆ ಬರೋಲ್ಲ, ಏನು ಮಾಡೋಕ್ಕಾಗಲ್ಲ. ಹಿಂಗೋದ್ರೆ 14 ಕಿಲೋಮೀಟ್ರ್ ಆಗುತ್ತಾ? ನೋಡಿ, ಮೇನ್ ರೋಡಿಂದನೇ ಹೋಗ್ಬಿಡೋಣ. ಸುಮ್ಮನೆ ಆಗ್ತಲ್ಲೇನು? ಇರಿ ಗೈಸ್, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಗೈಸ್, ಲಗ್ಗೆರೆ ಹತ್ರ ಏನಾಗಿದೆ ಗೊತ್ತಿಲ್ಲ. ಯಾವತ್ತೂ ಟ್ರಾಫಿಕ್ ಆಗೋಲ್ಲ. ನಾರ್ಮಲ್ ಡೇಸಲ್ಲೇ ಟ್ರಾಫಿಕ್ ಆಗೋಲ್ಲ. ಇವತ್ತು ಸಂಡೇ. ಇವತ್ತು ಅಂಥದ್ದು ಏನಾಗಿದೆ ಗೈಸ್ ಇಲ್ಲಿ? ಫುಲ್ಲು ನಾನು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಬಂದಿದ್ದೀನಿ. ಲಗ್ಗೆರೆ ಬಸ್ ಸ್ಟಾಪ್ವರೆಗೆ ಬಂದಿದ್ದೀನಿ. ಇನ್ನೂ ಟ್ರಾಫಿಕ್ಕೇ ಮುಗಿತಾ ಇಲ್ಲ. ಎಲ್ಲೋ ಏನೋ ಆಗಿರಬೇಕು. ಓಹೋ, ಇಲ್ಲಿ ಯಾವುದೋ ಫಂಕ್ಷನ್ ಇದೆ ಅಂತ ಆಗ್ತಾಯಿದೆ. ಟ್ರಾಫಿಕ್ ಹೆಂಗೆ ಏನು ಗೊತ್ತಾ? ಫಂಕ್ಷನ್ ಇರೋದು ಸರ್ವಿಸ್ ರೋಡಲ್ಲಿ ಮಾಡಿದ್ರೆ. ಓಹೋ, ನಾಟಕ. ಏನು ನಾಟಕ ಐತೆ ನೋಡಿ. ಯಾವುದೋ ನಾಟಕ ಮಾಡ್ತಾರೆ. ಆದ್ರೂ ಮೇನ್ ರೋಡಿಗೆ ಅದಕ್ಕೆ ಸೇಮ್ ಸಂಬಂಧ ಐತೆ. ಅದು ಮಾಡ್ತಾ ಇರೋದು ಸರ್ವಿಸ್ ರೋಡಲ್ಲಿ. ಇಲ್ಲಿ ನೋಡಿದ್ರೆ ಇಲ್ಲಿ ಟ್ರಾಫಿಕ್ ಆಗಿಬಿಟ್ಟೈತೆ. ಯಪ್ಪ ದೇವ್ರೆ, ಏನು ನೋಡ್ರಿ ಏನು ಜನ ಇದ್ದಾರಪ್ಪ. ಮೇನ್ ರೋಡಲ್ಲಿ ನೋಡ್ಕೋತ ಹೋಗ್ತಾರೆ ಸ್ಲೋ ಆಗಿ. ಅಲ್ಲಿ ಇನ್ನೇನು ಟ್ರಾಫಿಕ್ ಆಗಲ್ದು ಇನ್ಯಾರಿಗೆ ಹೇಳುತ್ತೆ. ನಾನು ಅಂತ ನನ್ನ ಮಗ ನೋಡಿ ಆರಾಮಾಗಿ ಸ್ಲೋ ಆಗಿ ನಡ್ಕೋತ ಹೋಗ್ತಾಯಿದ್ದೀನಿ ನಾನು. ಮತ್ತು ಹಾಗೆ ಆಗುತ್ತೆ ಟ್ರಾಫಿಕ್ಕು. ಬನ್ನಿ ಗೈಸ್, ಇನ್ನೂ ಯಾವುದೂ ಬೈಕ್ ಟ್ಯಾಕ್ಸಿ ಬಿದ್ದೇ ಇಲ್ಲ ಗೈಸ್. ಒಂದೂ ಬಿದ್ದಿಲ್ಲ ಇದ್ರ ಕಡೆ, ಬನಶಂಕರಿ ಕಡೆ. ಈಗ ಒಂದೇ ಪಾರ್ಸಲ್ ತೊಗೊಂಡು ಹೋಗ್ತಾಯಿದ್ದೀನಿ. ಹಾಗೆ ಇನ್ನೊಂದು 10 ಕಿಲೋಮೀಟ್ರ್ ಐತೆ, ಹೋಗ್ತೀನಿ ಅಲ್ಲೇ. ಗೈಸ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲ್ ಮಾಡಿದ್ದೀನಿ, ಕಾಲೇ ಪಿಕ್ ಮಾಡ್ತಾರಲ್ಲ. ಇವಾಗ ನೋಡಿದ್ರೆ ವೇಟ್ ಮಾತ್ರ ಸಿಕ್ಕಾಬಿಟ್ಟೈತೆ ಗೈಸ್. ಇದು ಕಾಲೇ ಪಿಕ್ ಮಾಡ್ತಾಯಿಲ್ಲ ಗೈಸ್. ಕಸ್ಟಮರ್ ಲೊಕೇಶನ್
168 ಯಪ್ಪ ಇದೇ ಮನೆ ಆದರೆ ಸಾಫ್ಟ್ ಫ್ಲೋರ್ ಅಂತ. ಹಲೋ ಹಲೋ ಕಸ್ಟಮರ್ ಕಾಲೇ ಪಿಕ್ ಮಾಡ್ತಲ್ಲ ನೋಡಿ ಇದು. ಇರಿ ಒಂದು ನಿಮಿಷ ಮತ್ತೆ ಮಾಡೋಣ. ಇರಿಗೆ ಸಿಗ್ತೀನಿ ಗೈಸ್. ಡ್ರಾಪ್ ಅಂತ ಕೊಟ್ಬಿಟ್ಟು ಬಂದೆ, ಯಾವುದೂ ಬೀಳ್ತಾನೆ ಇಲ್ಲ. ಹಂಗೆ ವಿಜಯನಗರ ರಾಜನಗರ ಆ ಕಡೆ ಬಿದ್ದರೆ ಹಂಗೆ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೆ. ಇದು ಯಾವುದೋ ಸಣ್ಣ ಆ ಕಡೆ ಯಾರು ಹೋಗ್ತಾರೆ ಮತ್ತೆ ಮನೆ ಕಡೆ ಇದನ್ನು ಹಾಕ್ಕೊಂಡಿದ್ದೀನಿ, ಆದರೂ ನನಗೆ ಉಲ್ಟಾನೇ ಬೀಳ್ತೈತೆ. ಜಯನಗರ ಜೆ ಪಿ ನಗರ ಸೈಡ್ ಈ ಸೈಡು ಈ ಕಡೆ ಅದು ಬೀಳ್ತಲ್ಲ, ವಿಜಯನಗರ ರಾಜನಗರ. ಹಂಗೆ ಇದನ್ನು ವಿದ್ಯಾರಣ್ಯಪುರಂ ಇದನ್ನು ಹಾಕ್ಕೊಂಡಿದ್ದೀನಿ, ನೋಡೋಣ ಎಲ್ಲಿ ಬೀಳುತ್ತೆ ಅಂತ. ಮತ್ತಿಕೆರೆ ಅಲ್ಲಿ ಹಾಕ್ಕೊಂಡು ಒಂದು ಮತ್ತಿಕೆರೆ ರ್ಯಾಪಿಡೋದಲ್ಲಿ ಹಾಕ್ಕೊಂಡಿದ್ದೀನಿ. ಊಬರೆಲ್ಲ ಬಂದುಬಿಟ್ಟು ವಿದ್ಯಾರಣ್ಯಪುರಂ ಹಾಕ್ಕೊಂಡಿದ್ದೀನಿ. ಯಾವುದಾರ ಬಿದ್ದರೆ ಹಾಗೆ ತಗೊಂಡು ಹೋಗೋಣ. ಈಗ ಲಾಸ್ಟಲ್ಲಿ ಸಿಗ್ತೀನಿ ಎಷ್ಟು ಅರ್ನಿಂಗ್ಸ್ ಆಯಿತು ಏನು ಕತೆ ಅಂತ ಇವತ್ತಿಂದು. ಯಾವ್ದು ಇದು 163 ಪ್ಯಾಕಿಂಗು ಗೋವಿಂದಪುರ ಕೋಟಗೇನಹಳ್ಳಿನ PG ಗೋವಿಂದಪುರ. ಬರೋಲ್ಲ ಬಿಡಿ, ರ್ಯಾಪಿಡೋದಲ್ಲಿ ನಾನು ಬಂದಿದೆ, ಅದನ್ನೇ ತೊಗೊಂಡ್ಬಿಟ್ಟು ಹೋಗ್ಬಿಡೋಣ. ಎಲ್ಲೇ ಕಸ್ಟಮರ್ ಕಾಲ್ ಮಾಡಿದ್ದೆ, ಇದು ಹೊಲ ಒಬ್ಬರು ಅದು ಇದು ಆಫ್ ಮಾಡಿಬಿಡೋಣ. ಎಲ್ಲೋರಪ್ಪ ಕಸ್ಟಮರು, ಇದೇನು ಆಫ್ ಆದರೂ ಆಗಲ್ಲ. ಫಸ್ಟು ಆಫ್ ಆಯಿತು, ಕಸ್ಟಮರ್ ಎಲ್ಲವರೇ ಕಾಲ್ ಮಾಡಿಬಿಡೋಣ. ಇರಿ ಇನ್ನೊಮ್ಮೆ, ಎಲ್ಲವರೇ ಯಾರು ಗೊತ್ತು. ನಾ 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 ಹಲೋ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ. ಹಲೋ, ಬೈಕು ಸ್ಪ್ಲೆಂಡ್ರು. ಯಾವ್ದು ಲಗೇಜ್ ಇದೆ? ಎಲ್ಲಿದ್ದಾರೆ ನೀವು? ನೀವೇನದು ಮುಂದೆ ಇರೋದು? ಯಾವ್ದು ಲಗೇಜ್ ಇರೋದು? ಏನು ಲಗೇಜ್ ಇರೋದು? ಪಾರ್ಸಲ ಏನು? ಹಾಂ ಬರುತ್ತಲ್ಲ, ಬಿಟ್ಕೊಂಡು ಕುತ್ಕೋತಾರಲ್ಲ. ಅದಕ್ಕೆ ಸ್ಕೂಟಿ ಅದು ಬರೋಲ್ಲ. ಸ್ಕೂಟಿ ಇಲ್ಲಾಂದರೆ ನಮಗೆ ಬೈಕ್ ಟ್ಯಾಕ್ಸಿ ಅವ್ರು ಬೀಳುತ್ತೆ, ಅದು ಬೈಕ್ದು ಬನ್ನಿಗೆ. ಇದು ಹೋಗೋಣ. OTP ಹೇಳಿ ಸರ್. 5417. ಹಾಂ ಮೇಡಮ್, 5417. 5417. ಓಕೆ ಬನ್ನಿ. ಇಲ್ಲಿಂದ ಗೈಸ್ ಕರೆಕ್ಟು ಮನೆ ಹತ್ರ. ಮನೆ ಅಲ್ಲಿಂದ 4 ಕಿಲೋಮೀಟ್ರ್ ಇದೆ. ಹಂಗೆ ಡ್ರಾಪ್ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡೋಣ ಗೈಸ್. ಮಾಲ್ ಆಪೇಶ ಮುಂದೆ ಗೈಸ್. ಇವಾಗ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ, ಅಮೃತಹಳ್ಳಿ ಹತ್ರ. ಡ್ರಾಪ್ ಮಾಡಿ ಮನೆ ಕಡೆ ಹೋಗ್ಬಿಡೋಣ. ಮೇಡಮ್ ಇಲ್ಲಿ ಅಲ್ವಾ? ಎಷ್ಟು ರೂಪಾಯಿ ಕೊಟ್ಟಿತ್ತು ನೋಡೋಣ. ನೀರಿಗೆ ಇದು ಕಂಪ್ಲೀಟೆಡು 152. ಹೆಲ್ಮೆಟ್ ಕೊಡಿ ಮೇಡಮ್. ಹಾಗೆ ಓಕೆ ಓಕೆ. ಓಪನ್ ಆಗೋ ದೇವ್ರೆ, ಕೊಡಿ. $152 ಬನ್ನಿಗೆ. ಇದು ಡ್ರಾಪ್ ಕೊಟ್ಟೆ. ರೇಟಿಂಗು ಎಷ್ಟು ಇದರಲ್ಲಿ ಊಬರಲ್ಲಿ? ಇದರಲ್ಲಿ ಬಂದುಬಿಟ್ಟು 192. ಕ್ಯಾಲ್ಕುಲೇಟ್ ಮಾಡಿಬಿಟ್ಟೋಣ. ಆಗಿದೆಯಾ? ಓಕೆ ಮೇಡಮ್. ಬನ್ನಿಗೆ ಇದು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹಿಂಗೆ ಮನೆಗೆ ಹೋಗ್ಬಿಡೋಣ. ಏನಂತೀರ? ಕ್ಯಾಲ್ಕುಲೇಟ್ ಓಪನ್ ಆಗೋ ಸುಭಾಷ. 192 ರ್ಯಾಪಿಡ್ ಆಯಿತು. ಮತ್ತು ಓಲಾದಲ್ಲಿ ಎಷ್ಟಾಗಿತ್ತು? 422. ಓಲಾ. ಊಬರು 696. 1310 ರೂಪಾಯಿ ಆಗಿದೆ ಗೈಸ್. 1310. ಇದ್ರದ್ದು ಇದನ್ನೇ ಯಾವುದು? ಇದು ಆಫ್ ಮಾಡಿಬಿಡ್ತೀನಿ ಡ್ಯೂಟಿನ. ಪರವಾಗಿಲ್ಲ, 1310 ರೂಪಾಯಿ ಅಂದರು. ಬೆಳಗ್ಗೆ ಮನೆಯಾಗೆ 11 ಗಂಟೆಗೆ 10 ಗಂಟೆಗೆ ಹೋಗ್ಬಿಟ್ಟಿದ್ದೀನಿ ಗೈಸ್. ಗಾಡಿ ಕಿಲೋಮೀಟ್ರ್ಸ್ ಬಂದುಬಿಟ್ಟು ಬೆಳಗ್ಗೆ 36,300. ಸರಿ ಏನಪ್ಪ ಇದು? 36,634. ಇವಾಗ ಇದ್ರದ್ದು ಎಷ್ಟಾಗೈತೆಪ್ಪ ಅಂದರೆ 36,785 = 151 ಕಿಲೋಮೀಟ್ರ್ ಆಗಿದೆ ಗೈಸ್. ಸಂಡೇ ಇವತ್ತಿನ ದಿವಸ ಇಲ್ಲಿಗೆ ಮುಗೀತು. ನಾಳೆಯಿಂದ ನಮ್ಮದು ಹಳೆ ಅಡ್ಡ ಅಂತ ಇದ್ದೀನಿ, ಹಳೆ ಫೀಲ್ಡಿಗೆ ಬರ್ತಾಯಿದ್ದೀವಿ. ಸುಗಿಗೆ
ನಾಳಿಂದ ಸೋಮವಾರ ಅಲ್ವಾ ಸಂಡೇ. ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಒಂದು ದಿವಸದಿಂದ ಯಾವತ್ತು ವಿಡಿಯೋ ಮಾಡಲ್ಲ ಅದ್ರ ಮರುದಿವಸ ವಿಡಿಯೋ ಅಪ್ಲೋಡ್ ಮಾಡೋದಲ್ವಾ. ಇವತ್ತೇ ಕಮೆಂಟ್ ಆಗ್ತಾಯಿದ್ದೀರಾ ಗೈಸ್, ದಯವಿಟ್ಟು ಸ್ವಿಗ್ಗಿ ಮಾಡಲ್ಲ ಅಂತ ಬೈತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ. ಅದೇ ಹೇಳ್ದಲ್ಲ, ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡ್ಬೇಕಂತ ಅಂದ್ಕೊಂಡಿದ್ದೆ ಒಂದು 15 ದಿವಸ ರ್ಯಾಪಿಡೋ, ಓಲಾ, ಪೋಟ್ರು ಯಾವ ಥರ ಬರ್ತವೆ ಅಡ್ರೆಸ್ ಅಂತ ಅಂದ್ಕೊಂಡು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ವೀಡಿಯೋಗೋಸ್ಕರ ಮಾಡಿದ್ದೆ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಕತೆ ಅಂತ. ಆದರೆ ಸ್ವಿಗ್ಗಿ ಥರ ಅರ್ನಿಂಗ್ಸ್ ಯಾವ ಆ್ಯಪಲ್ಲಿ ಆಗಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ನೋಡೋಣ ಬರ್ರಿ, ಇನ್ನು ಮುಂದೆ ಸ್ವಿಗ್ಗಿದು ಬರುತ್ತೆ ವೀಡಿಯೋಸ್ಗಳು. ಅಪರೂಪಕ್ಕೆ ಅವಾಗ ಇದ್ರದ್ದು ವೀಡಿಯೋ ಬರ್ತವೆ, ಯಾವುದು ರ್ಯಾಪಿಡೋ, ಓಲಾ, ಊಬರ್ ಅಂದ್ಕೊಂಡು ಯಾವಾಗ ರಜಾ ಹಾಕಿದಾಗ. ಇನ್ನು ಮುಂದೆ ರೆಗ್ಯುಲರಾಗಿ ಸ್ವಿಗ್ಗಿದೇ ವೀಡಿಯೋ ಮಾಡ್ತೀನಿ. ಡೈಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನೇನಾಗುತ್ತೆ, ಏನೇನಿಲ್ಲ, ಎಷ್ಟು ಅಮೌಂಟ್ ಕೊಡ್ತಾವಣೆ ನೋಡೋಣ ಗೈಸ್. ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.